ಮಾನ್ಯ ಅಧ್ಯಕ್ಷರೇ, ಕಳೆದ ಲಾಡ್ ಅವರೇ, ಆಫೀಸರ್ ಇಸ್ ಗೋಯಿಂಗ್. ಲಾರ್ಡ್ ಹೊಟ್ಟೋದ್ರ ಒಬ್ಬನೇ ಭಯ ಪಡದೆ ಇರೋನು. ಆಯ್ತು, ಬೆಲ್ಲ ಎಲ್ರೂ ಗೌರವ ಕೊಡ್ತಾರೆ, ಒಬ್ಬ ಕೊಡಲ್ಲ. ಓಕೆ, ಕಳೆದ ಅಧಿವೇಶನದ ನಂತರ ಈ ಮನೆಯ ಮಾನ್ಯ ಸದಸ್ಯರು ಮತ್ತು ಇತರ ಗಣ್ಯರು ನಿಧನರಾಗಿದ್ದಾರೆ. ನೀವು ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಒಂದು ನಿರ್ಣಯವನ್ನು ಮಂಡಿಸಿದ್ದೀರಿ. ಆ ನಿರ್ಣಯಕ್ಕೆ ಬೆಂಬಲ ಸೂಚಿಸಿ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. HY ಮೇಟಿಯವರು ಅವರು ಮಾಜಿ ಸಚಿವರು ಆಗಿದ್ದಂಥವ್ರು. ಕೆಳ ಹಂತದಿಂದ ಮಂಡಲ್ ಪಂಚಾಯಿತಿ ಚೇರ್ಮನ್ ಆಗಿ ಮೇಲಕ್ಕೆ ಬಂದು ಈ ಮನೆಯ ಸದಸ್ಯರು ಅಷ್ಟೇ ಅಲ್ಲ, ಪಾರ್ಲಿಮೆಂಟ್ ಸದಸ್ಯರು ಕೂಡ ಆಗಿದ್ದರು. ಆಮೇಲೆ 96ರಲ್ಲಿ 1994ನಲ್ಲಿ ಮಿನಿಸ್ಟರ್ ಆದರು, ಫಾರೆಸ್ಟ್ ಮಿನಿಸ್ಟರ್ ಆದರು. ಆಮೇಲೆ 2013ರಲ್ಲಿ ಎಕ್ಸೈಸ್ ಮಿನಿಸ್ಟರ್ ಆಗಿದ್ದರು. ಬಹಳ ಸಜ್ಜನ. ಬಹುಶಃ ನಾವು ಒಬ್ಬ ಸಜ್ಜನ ರಾಜಕಾರಣಿಯನ್ನ ಕಳ್ಕೊಂಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಭ್ಯ, ಸಜ್ಜನ, ಪ್ರಾಮಾಣಿಕ. ಯಾಕಂದ್ರೆ ನನಗೆ 1983 ಅವತ್ತಿನಿಂದ ಒಡನಾಟ ಇದೆ. 1983 ನಾನು ವಿಧಾನಸಭೆಗೆ ಶಾಸಕನಾಗಿ ಆಯ್ಕೆ ಬಂದಾಗ ಸಂದರ್ಭದಲ್ಲಿ ಅವರು MLA ಆಗಿರಲಿಲ್ಲ, ಆದರೂ ಕೂಡ ನನಗೆ ಪರಿಚಯ ಇತ್ತು. ಅವತ್ತಿನಿಂದ ಇವತ್ತಿನವರೆಗೆ ಸಾಯೋವರೆಗೂ ಕೂಡ ಅವರು ಬಹಳ ನಿಷ್ಠಾವಂತ ಕಾರ್ಯಕರ್ತನಾಗಿ, ಕಾಂಗ್ರೆಸ್ ಕಾರ್ಯಕರ್ತನಾಗಿ ಉಳ್ಕೊಂಡಿದ್ರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಬಿಲ್ಕೆರೂರು ಮಂಡಲ ಪಂಚಾಯಿತಿ ಚೇರ್ಮನ್ ಆಗಿದ್ರು. ಆಮೇಲೆ APMC ಅಧ್ಯಕ್ಷರು ಕೂಡ ಆಗಿದ್ರು. ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು. MSILನ ಅಧ್ಯಕ್ಷರಾಗಿ ಕೂಡ ಇದ್ದರು. DCC ಬ್ಯಾಂಕ್ನ ನಿರ್ದೇಶಕರಾಗಿ ಕೂಡ ಇದ್ದರು. ಅಂದರೆ ನಾನು ಯಾಕೆ ಇವನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಅವರು ಕ್ಷೇತ್ರ ಬರೀ ರಾಜಕಾರಣ ಅಷ್ಟೇ ಅಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಅವರು ತಮ್ಮ ಛಾಪನ್ನು ಮೂಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಅವರು ನಿಜ ಹೇಳಬೇಕು ಅಂತಂದ್ರೆ ನನ್ನ ಅನುಯಾಯಿ ಅಂತಲೇ ಹೇಳಬೇಕು. ಅವ್ರಿಗೆ ಅಭಿಮಾನಿ, ನಿಮ್ಮ ಭಾಷೆನೇ ಉಪಯೋಗಿಸೋಣ, ಅಭಿಮಾನಿಯಾಗಿದ್ದರು. ಕೊನೆಯವರೆಗೂ ಕೂಡ ನಾನು ಜನತಾ ಪಾರ್ಟಿ, ಜನತಾದಳ, ಕಾಂಗ್ರೆಸ್ನಲ್ಲಿದ್ದಾಗಲೂ ಕೂಡ ನನ್ನ ಜೊತೆಲೇ ಇದ್ರು. ಮತ್ತೆ ನಾವು ಏನು ಹೇಳಿದ್ರು ಕೂಡ ಅವರು ಅದಕ್ಕೆ ವಿರುದ್ಧವಾಗಿ ನಿರ್ಣಯ ಮಾಡ್ತಕ್ಕಂಥದ್ದಾಗಲಿ, ತೀರ್ಮಾನ ಮಾಡ್ತಕ್ಕಂಥದ್ದಾಗಲಿ ಮಾಡ್ತಿರಲಿಲ್ಲ. ಅಷ್ಟು ಮಟ್ಟಿಗೆ ಲಾಯಲ್ ಆಗಿದ್ರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಬ್ಬ ನಿಷ್ಠಾವಂತ ರಾಜಕಾರಣಿಯನ್ನ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಬಹಳ ದೀರ್ಘಕಾಲ ರಾಜಕಾರಣ ಮಾಡಿದ್ದಾರೆ. 89ರಲ್ಲಿ ಶಾಸಕರಾದದ್ದು, ಆಮೇಲೆ
94ರಲ್ಲಿ ಮಿನಿಸ್ಟರ್ ಆದರು, 96ರಲ್ಲಿ ಲೋಕಸಭಾ ಸದಸ್ಯರಾದರು. ಬಾಗಲಕೋಟೆ ಅಂತ ಕ್ಷೇತ್ರದಲ್ಲಿ ಮೇಟಿ ಅಂತೆಯವರು ಗೆಲ್ಲದಿದೆಯಲ್ಲ, ಸುಲಭದ ಕೆಲಸ ಅಲ್ಲ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಷ್ಟರ ಮಟ್ಟಿಗೆ ಎಲ್ಲ ಜನರ ಜೊತೆಲೂ ಕೂಡ ಬಹಳ ಜಾತ್ಯತೀತ ವ್ಯಕ್ತಿ ಮೇಟಿಯವರು. ಹಾಗಾಗಿ ಬರೀ ಕುರುಬ ಅವರನ್ನ ಪ್ರೀತಿಸ್ತಾ ಇದ್ರು, ಗೌರವಿಸ್ತಾ ಇದ್ರು, ಅಭಿಮಾನದಿಂದ ಕಾಣ್ತಾ ಇದ್ರು. ಹಾಗಾಗಿ ಅವರು ಒಬ್ಬ ಜಾತ್ಯತೀತ ರಾಜಕಾರಣಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ನಮ್ಮನ್ನ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಒಂದ್ಸಾರಿ 96ರಲ್ಲಿ ಅಲ್ಲಿ ಸರ್ವೆ ಮಾಡಿಸಿದ ಬಾಗಲಕೋಟೆನಲ್ಲಿ ಪಾರ್ಲಿಮೆಂಟ್ಗೆ ಅಂತಕ್ಕಂಥ ಸರ್ವೆ. ಇವರಿಗೆ ಪಾಪ ಅಷ್ಟೊಂದು ಹಿಂದಿ ಬರ್ತಾ ಇರಲಿಲ್ಲ. ನಾನು ನಿಂತ್ಕೊಳ್ಳಿ ಮೇಟಿಯವರೇ, ನೀವು ನಿಂತ್ಕೊಳ್ಳಿ, ನೀವೇ ಗೆಲ್ಲೋದು ಅಂತ ಸರ್ವೆನಲ್ಲಿ ಇದೆ, ನಿಂತ್ಕೊಳ್ಳಿ ಅಂತ ಹೇಳಿದ ತಕ್ಷಣನೇ 96ರಲ್ಲಿ ಮರು ಮಾತಾಡದೇನೆ ಪಾರ್ಲಿಮೆಂಟ್ ಚುನಾವಣೆಗೆ ನಿಂತು. ಸೊ ಪಾಪ ಸಿಟ್ಟಿಂಗ್ ಮಿನಿಸ್ಟರು, ಸಾಮಾನ್ಯವಾಗಿ ಯಾರು ಕೂಡ ಸಿಟ್ಟಿಂಗ್ ಮಿನಿಸ್ಟರ್ ಆಗಿ ಪಾರ್ಲಿಮೆಂಟ್ಗೆ ಹೋಗಿ ನಿಂತ್ಕೊಳ್ತಕ್ಕಂಥ ಸಾಹಸದ ಪ್ರವೃತ್ತಿಯನ್ನು ಪ್ರದರ್ಶನ ಮಾಡಕ್ಕೆ ಹೋಗ್ತಿರ್ಲಿಲ್ಲ. ಆದರೆ ಇವರು ನನ್ನ ಮಾತುಗೂ ಪಾರ್ಲಿಮೆಂಟಿಗೆ ನಿಂತುಕೊಂಡು ಮಂತ್ರಿನೂ ಹೋಯ್ತು, ಅಫ್ಕೋರ್ಸ್ ಪಾರ್ಲಿಮೆಂಟ್ ಮೆಂಬರ್ ಆದರು, ಮಂತ್ರಿ ಸ್ಥಾನ ಕಳ್ಕೊಂಡ್ರು. ಸೊ ಅವರು 5 ವರ್ಷ ಮಂತ್ರಿ ಆಗಿರ್ತಿದ್ರು. ಸರಿ, ಕೇಳಿಸ್ತಾ ಇಲ್ವೇನೆಯ? ಕೇಳಿಸ್ತಾ ಇಲ್ವಾ ನಿನಗೆ ಅಥವಾ ಅವ್ರಿಗ? ಸೊ ಅವರು ನನಗೆ ವೈಯಕ್ತಿಕವಾಗೂ ಕೂಡ ನಷ್ಟ ಆಗಿದೆ. ಉತ್ತರ ಕರ್ನಾಟಕದಲ್ಲಿ ಒಬ್ಬ ಅಭಿಮಾನಿಯನ್ನ ಕಳ್ಕೊಂಡಿರ್ತಕ್ಕಂಥದ್ದು ನನಗೆ ವೈಯಕ್ತಿಕವಾಗಿ ನಷ್ಟ ಆಗಿದೆ. ಅಷ್ಟೇ ಅಲ್ಲ, ಬಾಗಲಕೋಟೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅಪಾರವಾದಂತಹ ನಷ್ಟ ಆಗಿದೆ. ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ನಷ್ಟ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಅವರಿಗೆ 3 ಜನ ಮಕ್ಕಳಿದ್ದಾರೆ, ಒಬ್ಬ ಹೆಣ್ಮಗಳು, 2 ಗಂಡು ಮಕ್ಕಳು. ವೃತ್ತಿನಲ್ಲಿ ಕೃಷಿಕರು, ಇವರು ಮೂಲತಃ ಕೃಷಿಕರು. ಆಮೇಲೆ ರಾಜಕಾರಣ ಪ್ರಾರಂಭ ಮಾಡಿದ್ದು ಮಂಡಲ ಪಂಚಾಯಿತಿ ಅಧ್ಯಕ್ಷನಾಗಿ ರಾಜಕಾರಣ ಪ್ರಾರಂಭ ಮಾಡಿದ್ರು. ಅಲ್ಲಿಂದ ಕೊನೆಯವರೆಗೂ ಕೂಡ ಈ ಸದನದ ಸದಸ್ಯರ ಕೂಡ ಇದ್ದರು. ಪಾಪ ಸಿಟ್ಟಿಂಗ್ ಮೆಂಬರು. ಅವರಿಗೆ ನಾನು ಆಸ್ಪತ್ರೆಗೆ ಹೋಗಿ ನೋಡ್ಕೊಂಡು ಬಂದಿದ್ದೆ. ಆಸ್ಪತ್ರೆಗೆ ಹೋದಾಗ ನಾನು ಇನ್ನ 10 ವರ್ಷ ಬದುಕ್ತೀನಿ ಅಂತ ಪಾಪ ಹೇಳಿದ್ರು. 10 ವರ್ಷ ಬದುಕ್ತೀನಿ ನಾನು ಅಂತ ಹೇಳಿದ್ರು. ಆಮೇಲೆ ನಾನು ಮೈಸೂರಿಗೆ ಹೋಗಿದ್ದೆ. ಮೈಸೂರಿಗೆ ಅವರ PA ಒಬ್ರು ಇದ್ದಾರೆ, ಶೆಟ್ಟರ್ ಅಂತ, ಶೆಟ್ಟರ್ ಒಳೆ ಬಸು ಶೆಟ್ಟರ್ ಅಂತ ಇದೆ. ಅವರು ಯಾವಾಗಲೂ ಇವ್ರ ಜೊತೆಯಲ್ಲಿ ಇರ್ತಿದ್ರು. ನನಗೆ ಫೋನ್ ಮಾಡಿದ್ರು, ಸರ್ ಯಾಕೋ ಕಷ್ಟ ಇದೆ ಅಂತ ಹೇಳಿ. ನಾನು ಮೈಸೂರಿನಲ್ಲಿ ಇದ್ದವನು ಕೂಡಲೇ ಬಂದೆ. ಮೇಲೆ ಬಂದು ನೋಡಿದ್ರೆ ನಿಧನರಾಗಿದ್ರು. ಸೊ ಅಂತ ಒಬ್ಬ ಅಪರೂಪದ ರಾಜಕಾರಣಿಯನ್ನ ನಾವು ಇವತ್ತು, ಮತ್ತೆ ಯಾರಿಗೂ ಕೂಡ ವೈರತ್ವ ಇರಲಿಲ್ಲ ಅವರಿಗೆ. ವಿರೋಧ ಪಕ್ಷದವ್ರ ಜೊತೆಲೂ ಚೆನ್ನಾಗಿದ್ರು, ಜನಗಳ ಜೊತೆಲೂ ಚೆನ್ನಾಗಿದ್ರು, ನಮ್ಮ ಜೊತೆಲೂ ಚೆನ್ನಾಗಿದ್ರು. ಪೊನ್ನಣ್ಣವರೇ, ಪೊನ್ನಣ್ಣ ಏನಪ್ಪ ಲೇಟ್ ಬರುತ್ತೆ, ಮತ್ತೆ ಮಾತಾಡ್ತೀರಿ? ಸರಿ. ಸೊ ಅಂತ ವ್ಯಕ್ತಿಯನ್ನ ನಾವು ಇವತ್ತು ಕಳ್ಕೊಂಡು
ಒಂದು ರೀತಿ ರಾಜಕೀಯ ತಬ್ಲಿತನ ನಮ್ಮನ್ನು ಕಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ, ಅವರ ಕುಟುಂಬ ವರ್ಗದವರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಆರ್ ವಿ ದೇವರಾಜ್ ಮಾಜಿ ಶಾಸಕರು ಒಂದು 15 ದಿನಗಳಿಂದ ನನ್ನನ್ನು ಭೇಟಿಯಾಗಿದ್ದರು. ದಿನಗಳು ಭೇಟಿಯಾಗಿ ನಮ್ಮಲ್ಲಿ ಕೆಲವು ಇನ್ಸ್ಪೆಕ್ಟರ್ಗಳು ಖಾಲಿ ಆಗ್ತಾ ಇದೆ, ಅದನ್ನು ಭರ್ತಿ ಮಾಡಿಕೊಡಿ ಅಂತ ಕೇಳಕ್ಕೆ ಬಂದಿದ್ರು ಮತ್ತು ರಾಜಕೀಯ ವಿಚಾರಗಳನ್ನು ಕೂಡ ಚರ್ಚೆ ಮಾಡಲಿಕ್ಕೆ ಮಾಡಿದ್ರು. ಪಾಪ ಅವರು ಒಬ್ಬ ಕಾಂಗ್ರೆಸ್ಸಿನ ನಿಷ್ಠಾವಂತ ಕಾರ್ಯಕರ್ತ, 3 ಸಾರಿ ಶಾಸಕರಾಗಿದ್ದರು, ಒಮ್ಮೆ ಮೇಲ್ಮನೆ ಸದಸ್ಯರಾಗಿದ್ದರು. ಅವರು ನಮ್ಮನ್ನು ಅಗಲಿದ್ದಾರೆ. ಅವ್ರದ್ದು ಬಹಳ ದುಃಖದ ಸಂಗತಿ ಏನಪ್ಪಾ ಅಂತಂದ್ರೆ, ನೆಕ್ಸ್ಟ್ ಡೇ ಅವ್ರದ್ದು ಹುಟ್ಟಿದಬ್ಬ ಇತ್ತು. ಮೈಸೂರಿಗೆ ಹೋಗಿದ್ದಾರೆ, ಚಾಮುಂಡೇಶ್ವರಿ ದರ್ಶನ ಮಾಡಲಿಕ್ಕೋಸ್ಕರ ಮೈಸೂರಿಗೆ ಹೋಗಿದ್ದಾರೆ. ಆ ಮೈಸೂರಿಗೆ ಹೋಗಿ ಅಲ್ಲೇ ಸತ್ತೋಗ್ಬಿಟ್ಟಿದ್ದಾರೆ. ಮೈಸೂರಿನಲ್ಲೇ ಸತ್ತೋಗ್ಬಿಟ್ಟಿದ್ದಾರೆ. ಇದು ಬಹಳ ದುಃಖದ ಸಂಗತಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಅವರ ಸಾವಿನಿಂದ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ, ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ, ಅವರ ಅಭಿಮಾನಿಗಳಿಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.